ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಬ್ಲಾಗ್ಸ್. ನೀವು ತಮ್ನೆಲ್ನಲ್ಲಿ ನೋಡಿರೋ ಹಾಗೆ ಇದೊಂದು ಸ್ಪೆಷಲ್ ವಿಡಿಯೋ. ಏನಪ್ಪ ಸ್ಪೆಷಲ್ ಅಂತಂದರೆ, ನೀವು ಭೂಮಿ ಕೆಲಸಗಳು, ಸೈಟ್ ತೊಗೋಬೇಕಾ, ಮನೆ ಕಟ್ಟಬೇಕಾ, ಅಥವಾ ಭೂಮಿ ಕಾರ್ಯವಾಗಿ ಏನೇ ಕೆಲಸಗಳು ಮಾಡಬೇಕು ಅಂತಿದ್ರು ಈ ಜಾಗಕ್ಕೆ ಬನ್ನಿ. ನೀವೇನೋ ಸೈಟ್ ತೊಗೋಬೇಕು ಅಂತಿರ್ತೀರಾ, ಆಗ್ತಾ ಇರಲ್ಲ. ಮನೆ ಕಟ್ಟಬೇಕು ಅಂದ್ಕೊತಿರ್ತೀರಾ, ಆಗ್ತಾ ಇರಲ್ಲ. ವಾಟ್ ಎವರ್ ಭೂಮಿ ಕಾರ್ಯ ಏನೇ ಇದ್ರೂ ನೀವು ಈ ಜಾಗಕ್ಕೆ ಬನ್ನಿ, ಡೆಫಿನೆಟ್ಲಿ ಆಗುತ್ತೆ. ನನಗೂ ಕೂಡ ಆಗಿದೆ. ನಾವು ಕೂಡ ಸೈಟ್ ತೊಗೋಬೇಕು ಅಂತ ನೋಡ್ತಾ ಇದ್ವಿ. ಕ್ಯಾಶ್ ಇತ್ತು, ಬಟ್ ಸೈಟ್ಸ್ ಯಾವುದು ಅಡ್ಜಸ್ಟ್ ಆಗ್ತಿರಲಿಲ್ಲ. ಒಂದು ಸೈಟ್ ಅಡ್ಜಸ್ಟ್ ಆದರೆ ಏರಿಯಾ ಅಡ್ಜಸ್ಟ್ ಆಗ್ತಿರಲಿಲ್ಲ, ಏರಿಯಾ ಅಡ್ಜಸ್ಟ್ ಆದರೆ ಸೈಟ್ ಫೇಸ್ ಅಡ್ಜಸ್ಟ್ ಆಗ್ತಿರಲಿಲ್ಲ. ಈ ಥರ ತುಂಬ ತೊಂದರೆ ಆಗ್ತಾಯಿತ್ತು. ನಾನು ಈ ಜಾಗಕ್ಕೆ ಬಂದೋದ್ಮೇಲೆ ನನಗೆ ಸೈಟ್ ಕನ್ಫರ್ಮ್ ಆಯಿತು ಆ್ಯಂಡ್ ಸೈಟ್ ರಿಜಿಸ್ಟ್ರೇಷನ್ ಕೂಡ ಆಯಿತು. ಸೊ ಇದನ್ನೆಲ್ಲ ಹೋಗ್ತಾ ಹೇಳ್ತೀನಿ. ಪ್ಲೀಸ್ ಡೂ ವಾಚ್ ಕಂಪ್ಲೀಟ್ ವಿಡಿಯೋ. ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದರಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಹಾಗಾಗಿ ಕೆ ಆರ್ ಪೇಟೆಯಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ. ಕೆ ಆರ್ ಪೇಟೆಯಲ್ಲಿ ಈ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಈ ಒಂದು ಜಾಗ ಇರೋದು ಬಂದು ಕೆ ಆರ್ ಪೇಟೆಯಲ್ಲೇ. ಕೆ ಆರ್ ಪೇಟೆಯಿಂದ 20 ಕಿಲೋಮೀಟರ್ಸ್ ಮುಂದೆ ಹೋಗಬೇಕು. ಇನ್ನೂ ನಮ್ಮ ತಾಯಿ ಊರಿಗೆ ಸ್ವಲ್ಪ ನಿಯರ್ ಇದೆ ಇದು. ನನ್ನ ಸೈಟ್ ಈ ಥರ ಎಲ್ಲ ಕಷ್ಟ ಆಗ್ತಾಯಿತ್ತಲ್ಲ ಸೈಟ್ ಪರ್ಚೇಸ್ ಮಾಡೋಕ್ಕೆ. ಆಗ ನನ್ನ ಕಸಿನ್ ಒಬ್ಬರು ಹೇಳಿದ್ರು, ಈ ಥರ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಿ ಬಂದಮೇಲೆ ನಿನಗೆಲ್ಲ ಕಾರ್ಯ ಆಗೇ ಆಗುತ್ತೆ, ಭೂಮಿ ಕಾರ್ಯ ಅಂತೂ ಕೈ ಹಿಡಿಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಪ್ಲೇಸ್ಗೆ ಹೋಗಿ ಬಂದುಬಿಡೋಣ, ಇಷ್ಟೊಂದೆಲ್ಲ ಕಷ್ಟ ಆಗ್ತಿದೆಯಲ್ಲ ಅಂತ ನಾನು ಅಂದ್ಕೊಂಡೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ನಾನು ಬಂದಿದ್ದು ಫಸ್ಟ್ ಟೈಮು 4 ಇಯರ್ಸ್ ಬ್ಯಾಕು. ನಾನು ಇಲ್ಲಿಗೆ ಆಲ್ಮೋಸ್ಟ್ 4 to 5 ಟೈಮ್ಸ್ ಬಂದಿದ್ದೀನಿ ಈ ಪ್ಲೇಸ್ಗೆ. ಈ ಪ್ಲೇಸ್ ಬಂದೋದ್ಮೇಲೆ ನಂಗೆ ನಿಜವಾಗ್ಲೂ ಒಳ್ಳೆಯದಾಗಿದೆ. ಫಸ್ಟ್ ನಾನು ಸೈಟ್ ತೊಗೋಬೇಕು ಅಂತ ಬಂದಿದ್ದು, ಸೈಟ್ ಪರ್ಚೇಸ್ ಆಯಿತು. ಅದಾದಮೇಲೆ ಮತ್ತೆ ಬೋರ್ ಕೊರಿಸ್ಬೇಕು ಅಂತ ಬಂದೆ, ಬೋರ್ ಕೂಡ ಕೊರಿಸ್ದೆ. ನೆಕ್ಸ್ಟ್ ಇವಾಗ ಮನೆ ಕಟ್ತಾ ಇದ್ದೀನಿ, ಹಾಗಾಗಿ ಬಂದಿದ್ದೀನಿ ಇಟ್ಟಿಗೆ ತೊಗೊಂಡೋಗೋಣ ಅಂತ. ಸೈಟ್ ಪರ್ಚೇಸ್ ಮಾಡೋರು ಅಥವಾ ಭೂಮಿ ಕಾರ್ಯ ಇರೋರು ಎಲ್ಲರೂ ಬಂದು ಮಣ್ಣು ತೊಗೊಂಡೋಗ್ತಾರೆ. ಮನೆ ಕಟ್ತಾ ಇರೋರು ಬಂದುಬಿಟ್ಟು ಕಲ್ಲು ತೊಗೊಂಡು ಹೋಗ್ತಾರೆ. ಕಲ್ಲಿಂದ ಸೆನ್ಸ್ ಇಟ್ಟಿಗೆ ತೊಗೊಂಡೋಗ್ತಾರೆ. ಇಟ್ಟಿಗೆ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೇವ ಮೂಲೆಯಲ್ಲಿ ಇಡ್ತಾರೆ ಈ ಇಟ್ಟಿಗೆನ. ಸೊ ನಾನು ಫಸ್ಟ್ ಟೈಮ್ ಬಂದಿದ್ದು ಸೈಟ್ ಪರ್ಚೇಸ್ ಮಾಡೋಕ್ಕೆ ಅಲ್ವಾ. ಆಗ ಬಂದುಬಿಟ್ಟು ಫಸ್ಟು ದೇವ್ರನ್ನ ನಂಬಬೇಕು. ಅದು ಯಾವುದೇ ದೇವರಾಗಲಿ, ಇದೊಂದು ಪಾಸಿಟಿವ್ ಎನರ್ಜಿ. ಫಸ್ಟ್ ನಾವು ದೇವ್ರನ್ನ ನಂಬಬೇಕು. ನಾನು ಇಲ್ಲಿಗೆ ನಂಬಿ ಬಂದೆ. ನಾನು ನಿನ್ನ ಸ್ಥಾನಕ್ಕೆ ಬಂದಿದ್ದೀನಿ, ನನಗೆ ಸೈಟ್ ಆಗಬೇಕು ಅಂತ. ಸೈಟ್ ಆಯಿತು. ಅದಾದಮೇಲೆ ನಾನು ಏನೋ ಅಂದ್ಕೊಂಡಿದ್ದೆ, ನಾನು ಕಾಣಿಕೆ ಕೊಡ್ತೀನಿ ನಿನಗೆ ಅಂತ. ಅದನ್ನು ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಬೋರ್ ಕೊರಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾವುದೇ ತೊಂದರೆ ತಕರಾರಿಲ್ಲದೆ ಬೋರ್ ಕೂಡ ಆಗಲಿ ಅಂತ ಅಂದ್ಕೊಂಡು ಹೋದೆ. ಅದು ಆಯಿತು. ಅದಾದಮೇಲೆ ಅದಕ್ಕೂ ಕಾಣಿಕೆ ಕೊಟ್ಟೆ. ನೆಕ್ಸ್ಟ್ ಇವಾಗ ಮನೆ ಕಟ್ಟಬೇಕು ಅಂದ್ಕೊಂಡೋಗಿದ್ದೆ ಲಾಸ್ಟ್ ಟೈಮ್ ಬಂದಾಗ. ಮನೆ ಕಟ್ತಾ ಇದ್ದೀನಿ, ಪಾಯ ಹಾಕಿದ್ದೀನಿ. ಹಾಗಾಗಿ ನಾನೇನು ಅಂದ್ಕೊಂಡಿದ್ದೆ ಕಾಣಿಕೆ ಅದನ್ನು ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ. ಏನಿಲ್ಲ, ಅಕ್ಕಿ ಬೆಲ್ಲ ಕೊಟ್ಬಿಟ್ಟು ನಾನು ಮನೆ ಕಟ್ತಾ ಇದ್ದೀನಿ, ಮನೆಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಬಂದೆ. ಪಾಯ ಹಾಕಿದ್ದೀನಿ. ಈಗ ಪಾಯಕ್ಕೆ ಇಟ್ಟಿಗೆ ಇಡಬೇಕು. ಹಾಗಾಗಿ ಇಟ್ಟಿಗೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ. ನಾವು ಮಾರ್ನಿಂಗ್ ಬ್ಯಾಂಗ್ಳೂರಲ್ಲಿ ಬಿಟ್ಟಾಗ ಅರೌಂಡ್ 5:36 ಆಗಿತ್ತು. ನಾವಿಲ್ಲಿ ರೀಚ್ ಆದಾಗ 8:30. ಇಟ್ಸ್ ಸ್ಟಿಲ್ 8:30ಗೆ ಎಷ್ಟು ಜನ ಇದ್ದಾರೆ ನೋಡ್ಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬ ಜನ ಇದ್ದರು. ಹಾಗಾಗಿ ಬೇಗ ಹೋಗ್ಬೋಣ ಅಂದ್ಬಿಟ್ಟು ಬೇಗ ಬಂದ್ವಿ. ಸೊ ಎಲ್ಲ ಪ್ರದಕ್ಷಿಣೆ ಮಾಡ್ತಿದ್ದಾರಲ್ಲ, ಪೂಜೆ ಮಾಡಿಬಿಟ್ಟು 11 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಹಾಗಾಗಿ ಎಲ್ಲ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಅಲ್ಲಿ ಕಾಣ್ತಿದೆಯಲ್ಲ ಅದೆಲ್ಲ ಇಟ್ಟಿಗೆ ಪೂಜೆ ಮಾಡಿ, ಅಂದರೆ 2 ಇಟ್ಟಿಗೆ ಕೊಡ್ತಾರೆ. ಒಂದು ಇಟ್ಟಿಗೆ ಪೂಜೆ ಮಾಡಿ ಅಲ್ಲೇ ದೇವಸ್ಥಾನದ ಮುಂಭಾಗ ಅಥವಾ ಬಲಭಾಗದಲ್ಲಿ ಇಡ್ತಾರೆ. ಇನ್ನೊಂದು ಇಟ್ಟಿಗೆನ ಮನೆಗೆ ತೊಗೊಂಡು ಹೋಗ್ತಾರೆ. ಸೊ ಇಲ್ಲಿ ಕ್ಯೂ ನಿಂತಿದ್ದೆಯಲ್ಲ, ಇಲ್ಲಿ ಕ್ಯೂ ಅಲ್ಲಿ 200 ರೂಪೀಸ್ ಕೊಟ್ಬಿಟ್ಟು ಟೋಕನ್ ತೊಗೊಳ್ಬೇಕು. ಟೋಕನ್ ತೊಗೊಂಡು ದೇವ್ರ ಮುಂದೆ ಅಲ್ಲಿ ಪೂಜೆ ಮಾಡ್ತಿರ್ತಾರೆ. ಅಲ್ಲಿ ಎಲ್ಲನೂ ನಮ್ಮದು ಮಣ್ಣಿದ್ರೆ ಮಣ್ಣು, ಇಟ್ಟಿಗೆ ಇದ್ದರೆ ಇಟ್ಟಿಗೆ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಸ್ಬೇಕು. ನಾವು ಕೂಡ ಇಟ್ಬಿಟ್ಟು ಕುತ್ಕೊಂಡ್ವಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು. ನಾನು ಒಬ್ಳಿಗೆ ಅಲ್ಲ, ನಮ್ಮ ತಾಯಿಯವ್ರಿಗೂ ಅಷ್ಟೇ. ಅವರು ನನ್ನ ಜೊತೆನೇ ಬಂದಿದ್ದರು. ನಾನು ಸೈಟ್ ತೊಗೊಂಡು ಒಂದೇ ತಿಂಗ್ಳಿಗೆ ಸೈಟ್ ತೊಗೊಂಡ್ರು. ಅವ್ರು ಸೈಟ್ ತೊಗೊಳ್ಳೋ ಇಂಟೆನ್ಷನೇ ಇರಲಿಲ್ಲ. ಯಾವುದೋ ದುಡ್ಡು ಬರಬೇಕಿತ್ತು, ಬರಲಿ ಅಂದ್ಕೊಂಡಿದ್ರು. ದುಡ್ಡು ಬಂದ ತಕ್ಷಣ ಸೈಟ್ಗೆ ಇನ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನೀವು ಕೂಡ ಬನ್ನಿ. ತುಂಬ ಒಳ್ಳೆ ದೇವರು, ನಂಬಿಕೆ ಇಟ್ಟು ಬನ್ನಿ, ಹಾಗೇ ಆಗುತ್ತೆ. ನಿಮ್ಮ ಭೂಮಿ ಕೆಲಸ ಯಾವುದೇ ಇದ್ರೂ ಹಾಗೇ ಆಗುತ್ತೆ. ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ, ನಾವೇನು ಇಟ್ಟಿಗೆ ಮಣ್ಣು ಇಟ್ಟಿದ್ವಿ ಅದಕ್ಕೆಲ್ಲ ಅವರು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ. ಈ ದೇವಸ್ಥಾನ ಬಂದುಬಿಟ್ಟು ಕೆ ಆರ್ ಪೇಟೆ ತಾಲೂಕು ಕಲ್ಲಹಳ್ಳಿ ಅಂತ ಊರ ಹೆಸರು. ಆ ಊರಲ್ಲಿರೋದು. ದೇವಸ್ಥಾನದ ಹೆಸರು ಬಂದುಬಿಟ್ಟು ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಸ್ವಾಮಿ ಅಂತ. ತುಂಬ ಪವರ್ಫುಲ್ ಟೆಂಪಲ್. ಹೆಸರಲ್ಲೇ ಇದೆ, ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಸ್ವಾಮಿ ಅಂತ. ಇದು ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ. ಇದು ಅಡ್ರೆಸ್ ಕೂಡ ಸಿಗುತ್ತೆ. ಮ್ಯಾಪ್ ಹಾಕ್ಕೊಂಡು ಕೂಡ ಬರ್ಬೋದು. ಅಷ್ಟೇನು ಕಷ್ಟ ಆಗಲ್ಲ ಇದನ್ನ ಹುಡ್ಕೊಂಡು ಬರೋಕ್ಕೆ.
ಇದು ನಾನು ಪೂಜೆ ಮಾಡಿಸಿರೋಂಥ ಇಟ್ಟಿಗೆ. ಇವಾಗ ಐನೋರು ಏನು ಹೇಳಿದ್ರು ಅಂತ ಕ್ಲಿಯರಾಗಿ ಕೇಳಿಸಿಲ್ಲ, ಹಾಗಾಗಿ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರು ಏನು ಹೇಳಿದ್ರು ಅಂತ. ದೇವಸ್ಥಾನದ ಬಲಭಾಗದಲ್ಲಿರೋವಂಥ ಮಣ್ಣು ಎತ್ಕೊಂಡು ಅಲ್ಲಿ ಪೂಜೆ ಮಾಡಿಸಿ, ಇಲ್ಲಿ ಇವಾಗ ಏನು ಐನೋರು ಪೂಜೆ ಮಾಡಿಕೊಟ್ರು ಆ ಮಣ್ಣು ತೊಗೊಂಡ್ಮೇಲೆ ದೇವ್ರ ದರ್ಶನ ಮಾಡಿ, ದರ್ಶನ ಆದಮೇಲೆ 11 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಎಲ್ಲರೂ ಪ್ರದಕ್ಷಿಣೆ ಹಾಕ್ತಿದ್ದಾರಲ್ಲ, ಹಾಗೆ 11 ಸುತ್ತು ಪ್ರದಕ್ಷಿಣೆ ಹಾಕಾದ್ಮೇಲೆ ಆ ಮಣ್ಣನ್ನು ಮನೆಗೆ ತೊಗೊಂಡೋಗಿ ಬಿಳಿ ವಸ್ತ್ರದಲ್ಲಿ ಕಟ್ಟಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿ ನಾವು ಅಂದ್ಕೊಂಡಿರೋ ಕಾರ್ಯ ಆದಮೇಲೆ ಆ ಮಣ್ಣನ್ನ ತುಳಸಿ ಗಿಡದಲ್ಲಿ ಹಾಕಬೇಕು, ಎಲ್ಲೂ ಎಸಿಬಾರ್ದು. ಇದು ದೇವ್ರ ಸ್ಥಾನದಿಂದ ತೊಗೊಂಡೋಗಿರೋಂಥ ಮಣ್ಣು, ಹಾಗಾಗಿ ಅದನ್ನು ತುಳಸಿ ಗಿಡದಲ್ಲಿ ಹಾಕಬೇಕು. ಬಟ್ ನಾನೇನು ಮಾಡಿದ್ದೆ ಅಂದರೆ, ನಾನು ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಪೂಜೆ ಮಾಡಾದ್ಮೇಲೆ ನಾನೊಂದು 3 ಮಂತ್ಸ್ಗೆ ಸೈಟ್ ತೊಗೊಂಡ್ಬಿಟ್ಟೆ ದೇವಸ್ಥಾನದಿಂದ ಬಂದು ಹೋದ್ಮೇಲೆ. ಸೊ ಆ ಮಣ್ಣನ್ನ ನಾನೇನು ಮಾಡಿದೆ, ನಾನೇನು ಸೈಟ್ ತೊಗೊಂಡಿದ್ನೋ ಆ ಸೈಟ್ಗೆ ಹಾಕ್ಬಿಟ್ಟು ಒಂದು ಗಿಡ ಹಾಕಿದ್ದೆ. ಸೊ ನನ್ನ ಮನೆ ಕಟ್ಟಲಿ ಅಂತ ಅಂದ್ಕೊಂಡು ಆ ಮಣ್ಣನ್ನ ನನ್ನ ಸೈಡ್ಗೆ ಹಾಕಿದ್ದೆ. ಬಟ್ ಐನೋರು ಹೇಳ್ತಾರೆ ತುಳಸಿ ಗಿಡಕ್ಕೆ ಹಾಕಬೇಕು ಅಂತ. ಸೊ ಇಟ್ಟಿಗೆ ಏನು ಪೂಜೆ ಮಾಡಿರ್ತಾರೆ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಮಣ್ಣು ಇದೆ ದೇವಸ್ಥಾನದ ಬಲಭಾಗ. ಇಲ್ಲಿಂದ ಜನ ಮಣ್ಣು ತುಂಬ್ಕೊತಿದ್ದಾರೆ ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು. ಇಟ್ಟಿಗೆ ಮಣ್ಣಾಯಿತು. ಇವಾಗ ಇಟ್ಟಿಗೆ ಏನು ಪೂಜೆ ಮಾಡಿಸಿರ್ತಾರೆ ಅವರು, ಒಂದು ದೇವ್ರ ದರ್ಶನ ಮಾಡಿ 11 ಸುತ್ತು ಪ್ರದಕ್ಷಿಣೆ ಹಾಕಾದ್ಮೇಲೆ ಒಂದು ಇಟ್ಟಿಗೆನ ದೇವಸ್ಥಾನದ ಮುಂಭಾಗದಲ್ಲಿ ಇಡಬೇಕು, ಇನ್ನೊಂದು ಇಟ್ಟಿಗೆನ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿ ನಂತರ ಮನೆ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಸ್ಟಾರ್ಟ್ ಮಾಡೋವಂಥ ದೇವ್ ಮೂಲೆಯಲ್ಲಿ ಮೊದಲನೇ ಇಟ್ಟಿಗೆ ಇದನ್ನೇ ಇಟ್ಟು ಪೂಜೆ ಮಾಡಬೇಕು. ನಾನು ಹಾಗೆ ಅಂದ್ಕೊಂಡಿದ್ದೆ, ಮೊದಲನೇ ಇಟ್ಟಿಗೆ ಈ ದೇವಸ್ಥಾನದಿಂದ ತೊಗೊಂಡೋಗೋ ಇಟ್ಟಿಗೆನೇ ಆಗಿರಬೇಕು ಅಂತ. ಹಾಗಾಗಿ ನಾನು ಪಾಯ ಹಾಕಿದ ತಕ್ಷಣ ಬಂದುಬಿಟ್ಟೆ ಇಲ್ಲಿಗೆ. ಇಲ್ಲಿ ಪೂಜೆ ಆದಮೇಲೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ದಾಸೋಹದ ಸ್ಥಳ, ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಯಾವಾಗಲೂ ಕೊಡ್ತಾ ಇರ್ತಾರೆ ಪ್ರಸಾದ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ. ನಾನು ಫಸ್ಟ್ ಟೈಮ್ ಬಂದಾಗ ಇಷ್ಟು ಉದ್ದ ಇರಲಿಲ್ಲ ದೇವಸ್ಥಾನ, ಅರ್ಧದಷ್ಟು ಇತ್ತು. ಆವಾಗ 11 ಸುತ್ತು ಹಾಕೋದು ಈಸಿ ಇತ್ತು, ಇವಾಗ ಅಷ್ಟು ಈಸಿ ಅಲ್ಲ, ಬಿಸಿಲಲ್ಲಂತೂ ಆಗೋದೇ ಇಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ ಜೋರು ಮಳೇಲಿ ಪ್ರದಕ್ಷಿಣೆ ಹಾಕಿದ್ದೆ. ಸೆಕೆಂಡ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಇಷ್ಟಪಟ್ಟು ಮಾಡಿದ್ವಿ, 11 ಸುತ್ತು ಪ್ರದಕ್ಷಿಣೆ ಹಾಕಿದ್ವಿ. ಇವಾಗ ನೆರಳು ಬರಲಿ ಅಂತಂದ್ಬಿಟ್ಟೆಲ್ಲ ನೀಟಾಗೆಲ್ಲ ಜೋಡಿಸಿದ ಮೇಲಿದೆಲ್ಲ ಹಾಕಿದ್ದಾರೆ. ಅಷ್ಟೇನು ಕಷ್ಟ ಆಗಲ್ಲ ಇವಾಗ, ಮೊದಲು ತುಂಬ ಕಷ್ಟ ಇತ್ತು. ಸೊ ನಾನು ಪೂಜೆ ಮಾಡಿಸಿದ ಇಟ್ಟಿಗೆನ ಅಲ್ಲಿಟ್ಟೆ, ದೇವಸ್ಥಾನದ ಮುಂಭಾಗ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ನೋಡಿ, ಮುಂದೆಯಿಂದ ದೇವಸ್ಥಾನ ಈ ರೀತಿ ಕಾಣಿಸ್ತಿದೆ. ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ. ನಾನು 4 ವರ್ಷದ ಹಿಂದೆ ಬಂದಾಗಿಂದನೂ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ. ಚೆನ್ನಾಗಿ ಡೆವಲಪ್ ಮಾಡ್ತಿದ್ದಾರೆ ಟೆಂಪಲ್ನ. ಹಾಗೆ ಜನ ಕೂಡ ಜಾಸ್ತಿನೇ ಆಗ್ತಿದ್ದಾರೆ. ನಾನು ಫಸ್ಟ್ ಟೈಮ್ ಬಂದಾಗ ಇಷ್ಟು ಜನ ಇರಲಿಲ್ಲ. ಅದೇ ಬಾಯಿಂದ ಹರ್ದಂಗೆ ತುಂಬ ಜನ ಬರ್ತಾನೆ ಇದ್ದಾರೆ. ನೀವು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿ ಬನ್ನಿ, ಡೆಫಿನೆಟಾಗಿ ಆಗುತ್ತೆ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಕಾವೇರಿ ಬ್ಯಾಕ್ ವಾಟರ್, ವೇಣುಗೋಪಾಲ ಸ್ವಾಮಿ ಟೆಂಪಲ್. ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಾವು ಪ್ರತಿ ಸತಿ ಬಂದಾಗ್ಲೂ ಇದು ಕಾವೇರಿ ಬ್ಯಾಕ್ ವಾಟ್ರ್ ಅರೌಂಡ್ 15 ಕಿಲೋಮೀಟರ್ಸು 25 ಕಿಲೋಮೀಟರ್ಸು ಇರಬೇಕು, ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಹೋಗೋಣ ಅನ್ಕೊತಾ ಇದ್ವಿ. ಈ ಸತಿ ಬೇಗ ಬಂದಿದ್ವಿ ಅಲ್ಲ, ಪೂಜೆ 11 ಗಂಟೆಗೆ ಮುಗ್ದೋಯ್ತು ನಮ್ಮದು ದೇವಸ್ಥಾನದಲ್ಲಿ. ಹಾಗಾಗಿ ಇಲ್ಲೇ ಹತ್ತಿರದಲ್ಲಿ ಇದೆಯಲ್ಲ ಕಾವೇರಿ ಬ್ಯಾಕ್ ವಾಟ್ರು, ಹೋಗೋಣ ಅಂತ ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಬಂದ್ವಿ. ನಾನು ಕೂಡ ನೋಡಿರಲಿಲ್ಲ, ಸೊ ಹಾಗಾಗಿ ಬಂದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಕೂಡ. ಈ ಟೆಂಪಲಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ ಎಲ್ಲೂ ಒಂದೇ ಒಂದು ಹುಂಡಿ ಇಲ್ಲ. ಒಂದು ಕಡೆ ಮಾತ್ರ ಮಂಗಳಾರತಿ ಇದೆ, ತೀರ್ಥನೂ ನಾವೇ ತೊಗೋಬೇಕು, ₹1 ಹುಂಡಿಗೆ ಹಾಕೋಂಗಿಲ್ಲ. ಆ್ಯಂಡ್ ಫೋಟೋಶೂಟ್ ವಿಡಿಯೋ ಏನೂ ಇಲ್ಲ, ಎಲ್ಲ ಕಡೆ ಸೆಕ್ಯೂರಿಟಿಗಳಿರ್ತಾರೆ. ಐ ಡೋಂಟ್ ನೋ ಇದು ಗೌರ್ಮೆಂಟ್ ಅವ್ರದ್ದು ಪ್ರೈವೇಟ್ ಅವ್ರದ್ದು ನನಗೆ ಗೊತ್ತಿಲ್ಲ. ಬಟ್ ಒಳಗಡೆ ಏನು ಫೋಟೋಗ್ರಫಿ ಏನೂ ಮಾಡೋ ಹಾಗಿಲ್ಲ. ಆಚೆ ಕಡೆ ಇಲ್ಲೇನು ಪಾರ್ಕ್ ಥರ ಕಾಣ್ತಿದೆ, ಅಲ್ಲಷ್ಟೇ ಫೋಟೋಗ್ರಫಿ ವಿಡಿಯೋಗ್ರಫಿ, ಒಳಗಡೆ ಏನೂ ಮಾಡೋ ಹಾಗಿಲ್ಲ. ಆ್ಯಂಡ್ ಉಂಡಿ ಕೂಡ ಎಲ್ಲೂ ನನಗೊಂದು ಕಾಣಿಸ್ತಿಲ್ಲ. ಒಳಗಡೆ ಎಷ್ಟು ತಂಪಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಒಳಗಡೆ ನೋಡಿಕೊಂಡು ಆಚೆ ಬಂದ್ವಿ. ಅಷ್ಟೇ ಕಾಲು ಬಿಸಿಲಲ್ಲಿ ಸುಟ್ಟೋಗಿತ್ತು. ಒಳಗಡೆ ಎಷ್ಟು ತಂಪಿತ್ತೋ ಆಚೆ ಕಡೆ ಅಷ್ಟೇ ಬಿಸಿ ಇತ್ತು. ಇಲ್ಲಿಂದ ನೀರ ಹತ್ರ ಹೋದ್ವಿ, ನದಿ ಹತ್ರ ಹೋಗಿಬಿಟ್ಟು ಅಲ್ಲೆಲ್ಲ ನಾನು ಪಾಪು ಹಸ್ಬೆಂಡ್ ಎಲ್ಲರೂ ಆಟ ಆಡಿಕೊಂಡು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ನನಗಂತೂ ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ನನಗೆ ಫಸ್ಟ್ ಟೈಮ್ ಬಂದಿದ್ದಲ್ಲ, ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.